ನಮಸ್ಕಾರ ಸಿಂಹ ರಾಶಿಯವರೇ, ಇಂದು ನಾವು ನಿಮ್ಮ ಜೀವನದ ಅತ್ಯಂತ ರೋಚಕ ಮತ್ತು ಸಂಕೀರ್ಣವಾದ ಕಾಲಘಟ್ಟದ ಬಗ್ಗೆ ಚರ್ಚಿಸಲಿದ್ದೇವೆ. ಮೇ 15, 2026 ಈ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ. ಅಂದು ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯದೇವನು ತನ್ನ ಉಚ್ಚ ಸ್ಥಾನದಿಂದ ಹೊರಬಂದು ವೃಷಭ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಸಿಂಹ ರಾಶಿಯವರಿಗೆ ಸೂರ್ಯನು ಕೇವಲ ಒಂದು ಗ್ರಹವಲ್ಲ, ಅವನೇ ನಿಮ್ಮ ಅಸ್ತಿತ್ವ, ನಿಮ್ಮ ಶಕ್ತಿ. ಈಗ ನಿಮ್ಮ ರಾಶ್ಯಾಧಿಪತಿಯೇ ಕೇಂದ್ರ ಬಂಧನ ಯೋಗ ಏಕೆ ಸಿಲುಕುತ್ತಿದ್ದಾನೆ. ಹೌದು, ಸೂರ್ಯನು ವೃಷಭ ರಾಶಿಗೆ ಹೋಗುತ್ತಿದ್ದಂತೆಯೇ ಶನಿ ದೇವನ ಮೂರನೇ ದೃಷ್ಟಿ ಅವನ ಮೇಲೆ ಬೀಳಲಿದೆ. ಅಷ್ಟೇ ಅಲ್ಲ, ಸೂರ್ಯನು ರಾಹು ಮತ್ತು ಕೇತುವಿನ ಮಧ್ಯೆ ಬಂದಿಯಾಗಲಿದ್ದಾನೆ. ಈ ವಿಶೇಷ ಸಂಚಿಕೆಯಲ್ಲಿ ನಾವು ಈ ಯೋಗವು ನಿಮ್ಮ ಕೆರಿಯರ್, ಆಸ್ತಿ, ಗೌರವ ಮತ್ತು ನಿಮ್ಮ ಮನೆಯ ಶಾಂತಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂಬುದನ್ನು ಎಳೆಯಾಗಿ ಬಿಡಿಸಿಡಲಿದ್ದೇವೆ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕೆಂದರೆ ಸೂರ್ಯನ ಈ ಬಂಧನದಿಂದ ಬಿಡುಗಡೆ ಹೊಂದಲು ಶಕ್ತಿಯುತ ಪರಿಹಾರವನ್ನು ನಾವು ನೀಡಿದ್ದೇವೆ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸೂರ್ಯನ ವೃಷಭ ರಾಶಿ ಪ್ರವೇಶ ಮತ್ತು ಅದರ ಶಕ್ತಿ. ಸೂರ್ಯನು ಮೇ 15ರಂದು ವೃಷಭ ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಜೂನ್ 15ರವರೆಗೆ ಅಲ್ಲಿಯೇ ಇರುತ್ತಾನೆ. ವೃಷಭ ರಾಶಿಯು ಭೂಮಿ ತತ್ವದ ರಾಶಿಯಾಗಿದ್ದು, ಇದು ಸ್ಥಿರತೆ, ಧೈರ್ಯ ಮತ್ತು ಹಣಕಾಸಿನ ಯೋಜನೆಗಳನ್ನು ಪ್ರತಿನಿಧಿಸುತ್ತದೆ. ಸಿಂಹ ರಾಶಿಯವರಿಗೆ ವೃಷಭ ರಾಶಿಯು 10ನೇ ಮನೆಯಾಗಿದೆ, ಅಂದರೆ ದಶಮ ಭಾವ, ಅಂದರೆ ನಿಮ್ಮ ಕರ್ಮಸ್ಥಾನ. ದಶಮ ಸ್ಥಾನದಲ್ಲಿ ಸೂರ್ಯನು ಅತ್ಯಂತ ಬಲಿಷ್ಠನಾಗಿರುತ್ತಾನೆ. ಇದನ್ನ ದಿಗ್ಬಲ ಸ್ಥಿತಿ ಎನ್ನಲಾಗುತ್ತದೆ. ಆದರೆ ಇಲ್ಲಿ ಸೂರ್ಯನು ಏಕಾಂಗಿಯಾಗಿಲ್ಲ, ಅವನು ಬುಧನ ಜೊತೆ ಸೇರಿ ಬುಧಾದಿತ್ಯ ಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಆದರೂ ಶನಿ ದೇವನ ದೃಷ್ಟಿ ಸೂರ್ಯನ ಮೇಲೆ ಬೀಳುತ್ತಿರುವುದು ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ಕೇಂದ್ರ ಬಂಧನ ಯೋಗದ ಅಸಲಿ ಪ್ರಭಾವ. ಈ ಗೋಚಾರದ ಅತ್ಯಂತ ಪ್ರಮುಖ ಅಂಶವೇ ಕೇಂದ್ರ ಬಂಧನ ಯೋಗ. ಸೂರ್ಯನು ವೃಷಭದಲ್ಲಿದ್ದಾಗ ಒಂದು ಕಡೆ ರಾಹು ಮತ್ತೊಂದು ಕಡೆ ಕೇತು ಇರುವ ಕಾರಣ ಸೂರ್ಯನು ಮಧ್ಯದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಬಂಧನದ ಅನುಭವ. ನೀವು ಸಿಂಹ ರಾಶಿಯವರಾಗಿರುವುದರಿಂದ ಸ್ವತಂತ್ರವಾಗಿರಲು ಬಯಸುತ್ತೀರಿ. ಆದರೆ ಈ ಸಮಯದಲ್ಲಿ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ನಿಮ್ಮನ್ನು ನಿಯಂತ್ರಿಸುತ್ತಿವೆ ಎಂಬ ಭಾವನೆ ಕಾಡಬಹುದು. ನಿರ್ಧಾರಗಳಲ್ಲಿ ಗೊಂದಲ. ಸೂರ್ಯ ಮತ್ತು ಶನಿಯ ನಡುವಿನ ಸಂಘರ್ಷವು ನಿಮ್ಮ ಆತ್ಮವಿಶ್ವಾಸದಲ್ಲಿ ಏರುಪೇರು ಉಂಟುಮಾಡಬಹುದು. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದ ಮೇಲೂ ಯಾರೋ ಕಣ್ಣಿಟ್ಟಿದ್ದಾರೆ ಅಥವಾ ನಿಮ್ಮನ್ನು ಕೆಳಕ್ಕೆ ತಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಆತಂಕ ಎದುರಾಗಬಹುದು. ಸುಖ, ಸೌಲಭ್ಯ ಮತ್ತು ಮಾನಸಿಕ ಅಶಾಂತಿ. ಸೂರ್ಯನು 4ನೇ ಮನೆಯ ಮೇಲೆ ದೃಷ್ಟಿ ಬೀರುವುದರಿಂದ ಮತ್ತು ಸುಖ ಸ್ಥಾನಕ್ಕೆ ಸಂಬಂಧಿಸಿದ ಫಲಗಳನ್ನು ನೀಡುವುದರಿಂದ ಕೆಲವು ವಿಶೇಷ ಬದಲಾವಣೆಗಳು ಕಾಣಲಿವೆ. ಭೌತಿಕ ಸುಖ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಐಷಾರಾಮಿ ವಸ್ತುಗಳ ಸೇರ್ಪಡೆಯಾಗಬಹುದು. ಹೊಸ ವಾಹನ ಅಥವಾ ಆಸ್ತಿ ಖರೀದಿಸುವ ಯೋಗವಿದೆ. ಮಾನಸಿಕ ನೆಮ್ಮದಿ. ಮೂಲಗಳ ಪ್ರಕಾರ ನಿಮ್ಮ ಬಳಿ ಎಷ್ಟೇ ಸುಖ ಸೌಲಭ್ಯಗಳಿದ್ದರೂ ಮಾನಸಿಕವಾಗಿ ಒಂದು ರೀತಿಯ ಅತೃಪ್ತಿ ಕಾಡಲಿದೆ. ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ ಎಂಬ ಸ್ಥಿತಿ ನಿಮ್ಮದಾಗಬಹುದು. ಕುಟುಂಬದಲ್ಲಿ ಸಣ್ಣ ವಿಷಯಗಳಿಗೆ ವಾದವಿವಾದಗಳು ನಡೆಯಬಹುದು. ಇದು ನಿಮ್ಮ ದಿನದ ನೆಮ್ಮದಿಯನ್ನು ಹಾಳು ಮಾಡಬಹುದು. ಮನೆಯಲ್ಲಿ ಒತ್ತಡದ ವಾತಾವರಣ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವುದು ಈ ತಿಂಗಳು ನಿಮ್ಮ ಅತಿ ದೊಡ್ಡ ಜವಾಬ್ದಾರಿಯಾಗಿರಲಿದೆ. ತಾಯಿಯ ಆರೋಗ್ಯ ಮತ್ತು ಸಂಬಂಧಗಳು. 4ನೇ ಮನೆಯು ತಾಯಿಯನ್ನು ಸೂಚಿಸುತ್ತದೆ. ಶನಿಯ ದೃಷ್ಟಿ ಸೂರ್ಯನ ಮೇಲೆ ಇರುವುದರಿಂದ ಮತ್ತು ಸೂರ್ಯನು ಬಂಧನದಲ್ಲಿರುವುದರಿಂದ ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ವಿಶೇಷ ಗಮನ ನೀಡಬೇಕಾಗುತ್ತದೆ. ಅವರ ಸ್ವಭಾವದಲ್ಲಿ ಹಠಾತ್ ಬದಲಾವಣೆ ಕಂಡುಬರಬಹುದು. ಅವರು ಸಣ್ಣ ವಿಷಯಕ್ಕೂ ಬೇಗನೆ ಕೋಪಗೊಳ್ಳಬಹುದು. ನಿಮ್ಮ ಮತ್ತು ಅವರ ನಡುವಿನ ಬಾಂಧವ್ಯದಲ್ಲಿ ಈ ಒಂದು ತಿಂಗಳು ಸ್ವಲ್ಪ ಬಿಗುವಿನ ವಾತಾವರಣ ಇರಬಹುದು. ತಾಳ್ಮೆಯಿಂದ ವರ್ತಿಸುವುದು ಬಹಳ ಮುಖ್ಯ. ಕೆರಿಯರ್, ಬಿಸಿನೆಸ್ ಮತ್ತು ಬ್ಯಾಲೆನ್ಸ್. ಸಿಂಹ ರಾಶಿಯವರಿಗೆ ಈ ಅವಧಿಯ ಅತಿದೊಡ್ಡ ಸವಾಲೆಂದರೆ ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದ ನಡುವಿನ ಸಮತೋಲನ. ಒಂದು ಕಡೆ ಆಫೀಸ್ನಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ಒತ್ತಡ ಇರುತ್ತದೆ, ಇನ್ನೊಂದು ಕಡೆ ಕುಟುಂಬವು ನಿಮ್ಮ ಸಮಯವನ್ನು ನಿರೀಕ್ಷಿಸುತ್ತದೆ. ಈ ಎರಡರ ನಡುವೆ ಸಿಲುಕಿ ನೀವು ಸುಸ್ತಾಗಬಹುದು. ವ್ಯವಹಾರ. ಬಿಸಿನೆಸ್ ಮಾಡುವ ಸಿಂಹ ರಾಶಿಯವರಿಗೆ ಈ ಸಮಯವು ಲಾಭದಾಯಕವಾಗಿದೆ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅನುಭವಿ ವ್ಯಕ್ತಿಯ ಸಲಹೆ ಪಡೆಯುವುದು ನಿಮಗೆ ದೊಡ್ಡ ಲಾಭ ತಂದುಕೊಡಲಿದೆ. ಸಂಗಾತಿಯ ಯೋಗ. ನಿಮ್ಮ ಸಂಗಾತಿ ಅಥವಾ ಪಾರ್ಟ್ನರ್ ಈ ಸಮಯದಲ್ಲಿ ತಮ್ಮ ಕೆರಿಯರ್ನಲ್ಲಿ ಅದ್ಭುತ ಪ್ರಗತಿ ಕಾಣಲಿದ್ದಾರೆ. ಇದು ನಿಮಗೆ ಸಂತೋಷ ತರಲಿದೆ. ರಾಜಕೀಯ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ. ಸೂರ್ಯನು ಅಧಿಕಾರ ಮತ್ತು ರಾಜಕೀಯದ ಕಾರಕ. ಅವನು ಬಂಧನಕ್ಕೆ ಒಳಗಾಗುತ್ತಿರುವುದರಿಂದ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯಂತ ಸಂಕೀರ್ಣ ಸಮಯ. ರಾಜಕೀಯ ಕ್ಷೇತ್ರದಲ್ಲಿ ಭಾರೀ ಉತ್ಪಾತ ಉಂಟಾಗಲಿದೆ. ನೀವು ನಿರೀಕ್ಷಿಸದ ಬದಲಾವಣೆಗಳು ನಡೆಯಲಿವೆ. ಸಮಾಜದಲ್ಲಿ ನಿಮ್ಮ ಇಮೇಜ್ ಬಗ್ಗೆ ಎಚ್ಚರವಿರಲಿ. ಶನಿಯ ದೃಷ್ಟಿ ಇರುವುದರಿಂದ ಸಣ್ಣ ತಪ್ಪು ಕೂಡ ನಿಮ್ಮ ಗೌರವಕ್ಕೆ ಧಕ್ಕೆ ತರಬಹುದು. ನಿಮ್ಮ ಚಾರಿತ್ರ್ಯ ಮತ್ತು ಕಾರ್ಯವೈಖರಿಯ ಬಗ್ಗೆ ಅತಿ ಹೆಚ್ಚಿನ ನಿಗಾ ಇರಲಿ. ವಿದ್ಯಾರ್ಥಿಗಳು. ಕಠಿಣ ಶ್ರಮದಿಂದ ಮಾತ್ರ ಯಶಸ್ಸು ಸಾಧ್ಯ. ಸಣ್ಣ ಅಜಾಗರೂಕತೆ ಕೂಡ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಆರೋಗ್ಯ ಮತ್ತು ಚಮತ್ಕಾರಿ ಪರಿಹಾರ. ಆರೋಗ್ಯದ ವಿಷಯದಲ್ಲಿ ಹವಾಮಾನ ಬದಲಾವಣೆಯಿಂದ ಕಾಡುವ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ವಿಶೇಷ ಪರಿಹಾರ. ಸೂರ್ಯನ ಈ ಬಂಧನದಿಂದ ಮುಕ್ತಿ ಪಡೆಯಲು ಮತ್ತು ಮಾನಸಿಕ ಶಾಂತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಕೆಲಸವನ್ನು ತಪ್ಪದೇ ಮಾಡಿ.
ಪ್ರತಿ ಭಾನುವಾರ ಬೆಳಿಗ್ಗೆ 1 ಲೋಟ ಶುದ್ಧ ನೀರಿನಲ್ಲಿ ಸ್ವಲ್ಪ ಕೆಂಪು ಚಂದನವನ್ನು ಹಾಕಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಸಮರ್ಪಿಸಿ. ಇದು ನಿಮ್ಮ ಮೇಲಿರುವ ನಕಾರಾತ್ಮಕ ಪ್ರಭಾವಗಳನ್ನು ತಗ್ಗಿಸುತ್ತದೆ ಮತ್ತು ನಿಮ್ಮ ಕುಟುಂಬದಲ್ಲಿ ಸುಖ ಸಮೃದ್ಧಿಯನ್ನು ನೆಲೆಸುವಂತೆ ಮಾಡುತ್ತದೆ. ಸಿಂಹ ರಾಶಿಯವರೇ, ಸೂರ್ಯನ ಈ ಗೋಚಾರವು ನಿಮಗೆ ಸವಾಲುಗಳನ್ನು ನೀಡಿದರೂ ದಶಮ ಸ್ಥಾನದ ಸೂರ್ಯನು ನಿಮಗೆ ಅಧಿಕಾರವನ್ನು ನೀಡುವ ಶಕ್ತಿಯನ್ನು ಹೊಂದಿದ್ದಾನೆ. ಶಿಸ್ತು ಮತ್ತು ಭಕ್ತಿಯಿಂದ ಈ ಸಂಕಷ್ಟದ ಕಾಲವನ್ನು ದಾಟಿದರೆ ವಿಜಯ ನಿಮ್ಮದೇ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯಾಯ ನಮಃ ಎಂದು ಬರೆಯಿರಿ. ಧನ್ಯವಾದಗಳು.